ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ನಮ್ಮ ಸಂಸ್ಕೃತಿ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಒಂದು ಪ್ರೋಟೀನ್ ಪೌಡ್ರ್ ಮನೆಯಲ್ಲಿ ಮಾಡ್ಕೊಂಬೋದು ಹೇಳ್ತಾ ಇದ್ದೇನೆ. ಒಂದು ಅರ್ಧ ಬಟ್ಲಷ್ಟು ಬಾದಾಮಿ ಬೀಜಗಳನ್ನು ತೊಗೊಂಡ್ರೆ ಒಂದು 2 ಸ್ಪೂನು ಶೇಂಗಾ ತೊಗೊಳ್ಬೇಕು. ನಂತರ ಅಗಸೆ ಬೀಜ, ಹುರಿಗಡ್ಲೆನ ತೊಗೊಳ್ಬೇಕು. 1 ಸ್ಪೂನ್ ಅಷ್ಟು ಅಗಸೆ ಬೀಜ, 2 ಸ್ಪೂನು ಹುರಿಗಡ್ಲೆ. ನೀವು ಬೇಕಾದರೆ ಏಲಕ್ಕಿ ಕೂಡ ಹಾಕ್ಕೋಬೋದು. ಈ ಥರ ಹುರಿದು ಪೌಡ್ರನ್ನ ಮಾಡಿ ಗಾಜಿನ ಬಾಟ್ಲಿಯಲ್ಲಿ ಹಾಕಿಡಬೇಕು. 15 ದಿವಸ 20 ದಿವಸದವರೆಗೆ ಸ್ಟೋರ್ ಮಾಡಿಡ್ಬೋದು. ಬಿಸಿ ಹಾಲಿಗೆ ಹಾಕ್ಕೊಂಡು ಕುಡಿದರೆ ಪ್ರೋಟೀನ್ ಪೌಡ್ರ್ ಶಕ್ತಿ ಬರುತ್ತೆ. ಎಲ್ಲ ಮಹಿಳೆಯರು ಗಂಡಸರು ಕೂಡ ತೊಗೋಬೋದು. ಮತ್ತು ಇನ್ನೊಂದು ಸ್ಕಿನ್ ಅಲರ್ಜಿದು ಆದಾಗ, ಪಿಂಪಲ್ಸ್ ಆದಾಗ ಫ್ರೆಶ್ ಆಗಿ ಮನೆಯಲ್ಲೇ ಈ ಥರ ಪೇಸ್ಟ್ ಮಾಡಿ, ಗರಮಿಗಾಗಿ ಈ ಥರ ಬೇವರ ಸುಳ್ಳಿ ಅಂತ ಆಗ್ತವೆ. ಈ ಥರ ಆಗ ಮನೆಯಲ್ಲೇ ಹಾಗಲಕಾಯಿಯನ್ನು ತೊಗೊಂಡು ಚೆನ್ನಾಗಿ ತೊಳೆದು ಥರ ಮಾಡಿ ತುರಿಕೆ ಜಾಗಕ್ಕೆ ಹಚ್ಚಿ. ಆ ಸಂಕಟನ ನೋಡೋಕ್ಕೆ ಆಗೋದಿಲ್ಲ, ಅಷ್ಟೊಂದು ತೊಂದರೆ ಆಗುತ್ತೆ ಅದರಿಂದ. ಅದಕ್ಕೆ ಏನು ಮಾಡಬೇಕಂದ್ರೆ, ಮನೆಯಲ್ಲಿ ಪಚ್ಚ ಕರ್ಪೂರ ಮತ್ತು ಹಾಗಲಕಾಯಿನ ಇದ್ದರೆ ಹಾಗಲಕಾಯಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಲಿಗೆ ಎಣ್ಣೆನ ಹಾಕಬೇಕು. ಕೊಬ್ಬರಿ ಎಣ್ಣೆ ಮತ್ತು ಪಚ್ಚ ಕರ್ಪೂರನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ನಂತರ ಎರಡು ಚೆನ್ನಾಗಿ ಕಲಿತ ನಂತರ ಹಾಗಲಕಾಯಿ ಪೇಸ್ಟ್ ಮಾಡಿರೋದನ್ನು ಹಾಕಬೇಕು. ಹಾಗಲಕಾಯಿ ಪೇಸ್ಟ್ ಇಲ್ಲ ಅಂದರೆ ನೀವು ಬೇವಿನ ಎಲೆಯ ಪೇಸ್ಟ್ ಕೂಡ ಹಾಕ್ಕೋಬಹುದು. ಪೇಸ್ಟ್ನ ಮಾಡಿ ಆದರೆ ಚಿಟಿಕೆ ಅರಿಶಿಣ ಕೂಡ ಹಾಕೋಬಹುದು. ಆಗಿರ್ತವೆ ಅಥವಾ ಪಿತ್ತದಾಗಿರುತ್ತೆ, ಅಲ್ಲಿ ಹಚ್ಚಬೇಕು. ಕ್ರಮೇಣ ಕಡಿಮೆ ಆಗುತ್ತವೆ. ಇದು ತುಂಬ ಒಳ್ಳೆ ಮನೆಯಲ್ಲಿ ಮಾಡುವಂಥ ಔಷಧ. ಮನೆಯಲ್ಲಿ ಮಾಡಿ ನೋಡಿ. ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.